ಅಮೆರಿಕ-ಇರಾನ್ ಯುದ್ಧದಲ್ಲಿ ಈಗ ಶಾಂತಿ ಬೇಕಿದೆ. ಎರಡು ರಾಷ್ಟ್ರಗಳ ಮಧ್ಯೆ ಶಾಂತಿ ನೆಲೆಸಿದ್ರೆ ಇಡೀ ವಿಶ್ವಕ್ಕೆ ನೆಮ್ಮದಿ. ಆದರೆ ನೀ ಕೊಡೆ ನಾ ಬಿಡಿ ಅಂತ ಹೇಳಿ ಖಮೀನಿ ಟ್ರಂಪ್ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದೆ. ಶಾಂತಿ ಮಾತುಕತೆಗೆ ಇರಾನ್ ಮತ್ತೊಂದು ಹೊಸ ಪ್ರಸ್ತಾವನೆಯನ್ನ ಕಳುಹಿಸಿದೆ. ಆದರೆ ಖಮೀನಿ ರಾಷ್ಟ್ರದ ಪ್ರಸ್ತಾವನೆಯ ಬಗ್ಗೆ ಟ್ರಂಪ್ ಅಂತಿಮ ನಿರ್ಧಾರಕ್ಕೆ ಬಾರದೆ ಮತ್ತೆ ಯುದ್ಧದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ, ಸಂಧಾನ, ಒಪ್ಪಂದ, ಶಾಂತಿ ಈ ನಾಲ್ಕಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಆದ್ರೀಗ ಅಮೆರಿಕ ಇರಾನ್ ಮಧ್ಯೆ ಯುದ್ಧವೇನೋ ಏರ್ಪಟ್ಟಿದೆ. ಆದ್ರೆ ಸಂಧಾನ, ಒಪ್ಪಂದ, ಶಾಂತಿ ಮಾತುಕತೆಗೆ ಬಾರದೆ ಅದೇ ಹಗ್ಗಜಗ್ಗಾಟ ನಡೀತಿದೆ. ಈ ಮಧ್ಯೆ ಯುದ್ಧ ಸಂಧಾನಕ್ಕೆ ಇರಾನ್ ಮತ್ತೆ ಹೊಸ ಹೆಜ್ಜೆ ಇಟ್ಟಿದೆ. ಶಾಂತಿ ಸಂಧಾನಕ್ಕೆ ಇರಾನ್ ಹೊಸ ಪ್ರಸ್ತಾವನೆ. ಅಮೆರಿಕ ಮುಂದೆ ಖಮೀನಿ ರಾಷ್ಟ್ರ 14 ಬೇಡಿಕೆ. ಇಡೀ ವಿಶ್ವಕ್ಕಷ್ಟೇ ಅಲ್ಲ, ಇರಾನ್ ಅಮೆರಿಕಕ್ಕೂ ಯುದ್ಧ ನಿಲ್ಲೋದೇ ಬೇಕಿದೆ. ಆದ್ರೂ ಪ್ರತಿಷ್ಠೆಯ ಸಮರದಲ್ಲಿ ಶಾಂತಿ ಮಾತುಕತೆಗೆ ಬಾರದೆ ಅದೇ ಹಠಮಾರಿತನವನ್ನ ಪ್ರದರ್ಶಿಸ್ತಿವೆ. ಎರಡನೇ ಸುತ್ತಿನ ಶಾಂತಿ ಸಂಧಾನಕ್ಕೆ ಪಾಕಿಸ್ತಾನ ವೇದಿಕೆ ಸಜ್ಜು ಮಾಡಿದ್ರು. ಎರಡು ರಾಷ್ಟ್ರಗಳು ಕ್ಯಾರೆ ಎನ್ನದೆ ಸೆಟೆದು ಕೂತಿವೆ. ಇದರ ಮಧ್ಯೆ ಶಾಶ್ವತ ಶಾಂತಿ ಸಂಧಾನಕ್ಕೆ ಇರಾನ್ ಹೊಸ ಬೇಡಿಕೆಗಳನ್ನ ಮುಂದಿಟ್ಟಿದೆ. 14 ಅಂಶಗಳ ಹೊಸ ಪ್ರಸ್ತಾವನೆಯನ್ನ ಪಾಕಿಸ್ತಾನದ ಮೂಲಕ ಟ್ರಂಪ್ ಕೈಗೆಟ್ಟಿದೆ. ಇರಾನ್ ಮೇಲೆ ಅಮೆರಿಕ ಏರಿರುವ ನೌಕಾ ದಿಗ್ಬಂಧನನ ತೆಗೆದುಹಾಕಬೇಕು ಅಂತ ಇರಾನ್ ತನ್ನ ಪ್ರಸ್ತಾವನೆಯಲ್ಲಿ ತಿಳಿಸಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದೇಶದ್ದೇ ಸಂಪೂರ್ಣ ನಿಯಂತ್ರಣವಿರಲಿದ್ದು ಹೊಸ ನಿಯಮಗಳನ್ನು ಜಾರಿಗೆ ತರಲು ಅಮೆರಿಕ ಸಮ್ಮತಿಸಬೇಕು ಅಂತ ಇರಾನ್ ಬೇಡಿಕೆ ಇಟ್ಟಿದೆ. ಇದುವರೆಗೂ ಅಮೆರಿಕ ಇಸ್ರೇಲ್ ದಾಳಿಯಿಂದ ಆಗಿರುವ ನಷ್ಟಕ್ಕೆ ಪರಿಹಾರವನ್ನ ನೀಡಬೇಕು. ಇರಾನ್ ಗಡಿಯಲ್ಲಿ ಬೀಡುಬಿಟ್ಟಿರುವ ಅಮೆರಿಕ ಪಡೆಗಳನ್ನ ಹಿಂಪಡಿಬೇಕು ಅಂತ ಇರಾನ್ ಪಟ್ಟು ಹಿಡಿದಿದೆ. ಇನ್ನು ಲೆಬನಾನ್ ಸೇರಿ ಎಲ್ಲಾ ಕಡೆ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವ ಮಿಲಿಟರಿ ದಾಳಿಯನ್ನ ನಿಲ್ಲಿಸಬೇಕು. ಅಮೆರಿಕ ಪ್ರಸ್ತಾಪಿಸಿದ 2 ತಿಂಗಳ ಕದನ ವಿರಾಮದ ಬದಲು ಎಲ್ಲಾ ವಿವಾದಗಳನ್ನ 30 ದಿನಗಳ ಒಳಗೆ ಬಗೆಹರಿಸಬೇಕು. ಇನ್ನು ಇರಾನ್ ಮೇಲೆ ಅಮೆರಿಕ ವಿಧಿಸಿರುವ ಎಲ್ಲಾ ಅಂತಾರಾಷ್ಟ್ರೀಯ ಆರ್ಥಿಕ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ಹಿಂಪಡಿಬೇಕು. ವಿದೇಶಗಳಲ್ಲಿನ ಇರಾನ್ಗೆ ಸೇರಿದ ಆಸ್ತಿಗಳನ್ನ ಬಿಡುಗಡೆ ಮಾಡಬೇಕು. ಇರಾನ್ನ ವಾಯು ಪ್ರದೇಶದ ಮೇಲಿನ ಹಸ್ತಕ್ಷೇಪ ನಿಲ್ಲಿಸಬೇಕು. ಇನ್ನು ಪ್ರಮುಖವಾಗಿ ಇರಾನ್ನ ಪರಮಾಣು ಮತ್ತು ರಕ್ಷಣಾ ನೀತಿಯನ್ನ ಸಾರ್ವಭೌಮ ಹಕ್ಕಾಗಿ ಮಾನ್ಯ ಮಾಡಬೇಕು. ಅಮೆರಿಕದ ಜೊತೆಗಿನ ಸಂಘರ್ಷದಲ್ಲಿ ಬಂಧಿತರಾದ ಇರಾನ್ ಸೈನಿಕರನ್ನ ಬಿಡುಗಡೆ ಮಾಡಬೇಕು. ಇರಾನ್ ಬೆಂಬಲಿತ ಗುಂಪುಗಳ ಮತ್ತು ಇತರರ ನಡುವಿನ ಸಂಘರ್ಷಗಳನ್ನ ಕೊನೆಗೊಳಿಸಬೇಕು. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಸಹಜ ಸ್ಥಿತಿಗೆ ಬರಲು ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಬರಬೇಕು. ಈ ಮೂಲಕ ಭವಿಷ್ಯದಲ್ಲಿ ಯಾವುದೇ ರೀತಿಯ ದಾಳಿ ನಡೆಸದಂತೆ ಒಪ್ಪಂದಕ್ಕೆ ಬರಬೇಕು ಅಂತ ಇರಾನ್ 14 ಅಂಶಗಳ ತನ್ನ ಹೊಸ ಪ್ರಸ್ತಾವನೆಯನ್ನ ಅಮೆರಿಕಕ್ಕೆ ಕಳಿಸಿದೆ. ಅಮೆರಿಕದಿಂದ ಇರಾನ್ ಪ್ರಸ್ತಾವನೆ ಪರಿಶೀಲನೆ, ಅಂತಿಮ ನಿರ್ಧಾರಕ್ಕೆ ಬಾರದೆ ಟ್ರಂಪ್ ಎಚ್ಚರಿಕೆ. ಇರಾನ್ ಕಳುಹಿಸಿರುವ ಹೊಸ ಪ್ರಸ್ತಾವನೆಯನ್ನ ಪರಿಶೀಲಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಆದರೆ ಇರಾನ್ನ ಬೇಡಿಕೆಗಳ ಬಗ್ಗೆ ಅಮೆರಿಕ ಇದುವರೆಗೂ ಯಾವುದೇ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಈ ಮಧ್ಯೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಯುದ್ಧ ಶುರು ಮಾಡುವ ಎಚ್ಚರಿಕೆ ರವಾನಿಸಿದ್ದಾರೆ. ಇರಾನ್ ಕಳಿಸಿರುವ ಯೋಜನೆಯನ್ನ ನಾನು ಶೀಘ್ರದಲ್ಲೇ ಪರಿಶೀಲಿಸುತ್ತೇನೆ. ಆದರೆ ಅದು ಸ್ವೀಕಾರಕ್ಕೆ ಅರ್ಹ ಎಂದು ನನಗನಿಸ್ತಾ ಇಲ್ಲ. ಕಳೆದ 47 ವರ್ಷಗಳಲ್ಲಿ ಮಾನವ ಕುಲಕ್ಕೆ ಮತ್ತು ಜಗತ್ತಿಗೆ ಇರಾನ್ ಮಾಡಿರುವ ಹಾನಿಗೆ ಅವರು ಇನ್ನೂ ಸರಿಯಾದ ಬೆಲೆ ತೆತ್ತಿಲ್ಲ. ಈಗ ಅವರೇ ಒಂದು ನಿರ್ಧಾರಕ್ಕೆ ಬಾರದಿದ್ರೆ ಅವರು ಮತ್ತೆ ದೇಶವನ್ನ ಕಟ್ಟಿಕೊಳ್ಳಲು 20 ವರ್ಷ ಬೇಕಾಗಬಹುದು. ಸದ್ಯಕ್ಕೆ ನಾವು ಈಗಲೇ ಹೊರನಡೀತಾ ಇಲ್ಲ. ಮುಂದಿನ 2 ಅಥವಾ 5 ವರ್ಷಗಳಲ್ಲಿ ಯಾರು ಮತ್ತೆ ಯುದ್ಧಕ್ಕೆ ಬಾರದಂತೆ ಶಾಶ್ವತವಾದುದನ್ನ ಮಾಡುತ್ತೇವೆ. ಆದರೂ ಇರಾನ್ ಇದೇ ರೀತಿ ದುರ್ವರ್ತನೆ ತೋರಿದ್ರೆ ಮಿಲಿಟರಿ ದಾಳಿಯನ್ನ ಮತ್ತೆ ಆರಂಭಿಸಬೇಕಾಗುತ್ತೆ. ಶಾಂತಿ ಮಾತುಕತೆಗೆ ಇರಾನ್ ತುದಿಗಾಲಲ್ಲಿ ನಿಂತಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ನಿಲುವು ಈ ಪ್ರಸ್ತಾವನೆಯ ಭವಿಷ್ಯದ ಮೇಲೆ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಅಮೆರಿಕದ ಅಧಿಕೃತ ಪ್ರತಿಕ್ರಿಯೆಗಾಗಿ ಇರಾನ್ ಕಾಯ್ತಾ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.